ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಭಾರತದಲ್ಲಿ 2013ರಿಂದ 2025 ಅಂದ್ರೆ ಇಲ್ಲಿಯವರೆಗೆ ಸುಮಾರು 15 ವರ್ಷಗಳ ಕಾಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯ ನೇತೃತ್ವದ ಬಿಜೆಪಿ ಸರ್ಕಾರ ಆಡಳಿತ ವ್ಯವಸ್ಥೆಯನ್ನು ಮಾಡಿಕೊಂಡು ಬರ್ತಾ ಇದೆ. ಒಳ್ಳೆ ಆಡಳಿತ, ಸುಭದ್ರ ಆಡಳಿತ ವ್ಯವಸ್ಥೆ, ಸುಭದ್ರ ರಕ್ಷಣಾ ವ್ಯವಸ್ಥೆ, ಸಾರ್ವಜನಿಕ ಅಭಿವೃದ್ಧಿ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ದೇಶವನ್ನು ಮುನ್ನಡೆಸಿಕೊಂಡು ಬರ್ತಾ ಇದೆ. ಇದನ್ನು ಸಹಿಸಿಕೊಳ್ಳಲಾರದ ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ನಮ್ಮ ಭಾರತ ದೇಶದಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇವಿಎಂ ಹ್ಯಾಕ್ ಮಷಿನ್ ಮಾಡಿ ಬಿಜೆಪಿ ಗೆಲುವು ಸಾಧಿಸುತ್ತಿದೆ ಅಂತೇಳಿ ಅಪಪ್ರಚಾರ ಮಾಡಿಕೊಂಡು ಎಲ್ಲ ಕಡೆ ತಿಳ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲದೆ ವಿದೇಶದಲ್ಲಿ ಅಮೆರಿಕ, ಇಂಗ್ಲೆಂಡ್, ಇತರೆ ರಾಷ್ಟ್ರಗಳಿಗೆ ಹೋಗಿ ಅಂತಂದ್ರೆ ಅಪಪ್ರಚಾರ ಮಾಡಿಕೊಂಡು ಬರ್ತಾ ಇದೆ. ಇದಕ್ಕಾಗಿನೇ ಹೈಕೋರ್ಟ್ ಇವರನ್ನ ಚೀಮಾರಿ ಹಾಕಿದೆ ಇತ್ತೀಚೆಗೆ. ಈಗ ಮತ್ತೆ ಬೆಂಗಳೂರಿಗೆ ಬಂದು ಅದನ್ನ ಇವಿಎಂ ಹ್ಯಾಕ್ ಮಷಿನ್ ಮಾಡೋದು ಅದು ವರ್ಕೌಟ್ ಆಗಲ್ಲ ಕಾರಣದಿಂದ ಈಗ ಮತಗಳತನ ಅನ್ನೋದೊಂದು ಚಾಪ್ಟರ್ ಇಟ್ಕೊಂಡು ಬೆಂಗಳೂರಲ್ಲಿ ಬಂದು ಇತ್ತೀಚೆಗೆ ಸರಿಯಾಗಿ ಒಂದು ಡೆಮೋ ಕೊಟ್ಟಿದ್ದಾರೆ. ನಕಲಿ ವೋಟರ್ಸ್ ದೇಶದ ತುಂಬಾ ಇದ್ದಾರೆ, ಬೆಂಗಳೂರು ತುಂಬಾ ಇದ್ದಾರೆ. ಸರಿಯಾದ ಅಡ್ರೆಸ್ಗಳಿಲ್ಲ, ಸರಿಯಾದ ಫೋಟೋಗಳಿಲ್ಲ, ಹೀಗೆ ಹಲವಾರು ಪಾಯಿಂಟ್ಗಳನ್ನ ಇಟ್ಟುಕೊಂಡು ಸರಿಯಾಗಿ ಡೆಮೋ ಕೊಟ್ಟಿದ್ದಾರೆ. ನಮ್ಮಲ್ಲಿ ಏನಾದರೂ ಸಾಕ್ಷ್ಯಾಧಾರಗಳಿದ್ರೆ ಸರಿಯಾಗಿ ನೇರವಾಗಿ ಚುನಾವಣೆ ಆಯೋಗ ಸಲ್ಲಿಸಬಹುದು. ಅವರೆಲ್ಲ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಒಂದು ವೇಳೆ 236 ಸೀಟ್ಗಳು ಬಂದಾಗ ಇದೇ ಮಾತನ್ನ ನೀಡಿ ಸರಿಯಾಗಿ ಡೆಮೋ ಕೊಡಬೇಕಾಗಿತ್ತು. ನಕಲಿ ಮತದಾರರು ಬೆಂಗಳೂರಿನಲ್ಲಿ ಇದ್ದಾರೆ ಅಂತಕ್ಕಂಥ ಮಾತನ್ನು ನೀವು ಹೇಳಬೇಕಾಗಿತ್ತು. 236 ಸೀಟ್ ಬಂದಾಗ ನಕ್ಕೊತ್ತು ಡೆಲ್ಲಿ ಕಳಿಸಿದ್ರಿ. ಆದರೆ ಲೋಕಸಭಾ ಸ್ಥಾನಗಳ ಸಂಖ್ಯೆ ಕಡಿಮೆ ಬಂದಾಗ ಮಾತ್ರ ನಿಮಗೆ ನಕಲಿ ವೋಟ್ಸ್ಗಳು ಮಾತ್ರ ದೇಶಾದ್ಯಂತ ಕಾಣ್ತವೆ. ಇವಿಎಂ ಮಷಿನ್ ಹ್ಯಾಕ್ ಮಾತ್ರ ಕಾಣಿಸುತ್ತೆ. ಹೌದಲ್ವಾ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಗೆ ಕಾರಣ ಯಾರು? ಇದೇ ಕಾಂಗ್ರೆಸ್ ಪಕ್ಷ ಎಂಬುದು ರಾಹುಲ್ ಗಾಂಧಿ ಸಾಹೇಬ್ರೆ ನಿಮ್ಗೆ ಗೊತ್ತಿರಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ಷೇತ್ರದಲ್ಲಿ ಸುಮಾರು 50,000ಕ್ಕಿಂತ ಹೆಚ್ಚು ದಲಿತ ಓಟ್ಗಳನ್ನ, ಡೂಪ್ಲಿಕೇಟ್ ಓಟ್ಗಳಂತ ರದ್ದು ಮಾಡಿ ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತ ಯಾರಪ್ಪ ಅಂದ್ರೆ ರಾಜ್ ರೋಳ್ಕ ಅಂತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಗೆಲುವು ಸಾಧಿಸ್ಕೊಂಡು ಬಂದ್ರಿ. ಅಂದ್ರೆ ನಿಮ್ಗೆ ಅಂಬೇಡ್ಕರ್ ಬೇಡವಾಗಿತ್ತ? ಅವ್ರ ಸಂವಿಧಾನ ಬೇಡವಾಗಿತ್ತ? ಅವರು ಕೊಟ್ಟಿರ್ತಕ್ಕಂಥ ದೇಶಕ್ಕೆ ಕೊಡುಗೆ ಬೇಡವಾಗಿತ್ತ? ಅವರನ್ನ ಮೂಲೆ ಗುಂಪು ಮಾಡಿದ್ದು ಇದೇ ನಿಮ್ಮ ಕಾಂಗ್ರೆಸ್ ಸರ್ಕಾರ ಎಂಬುದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಚುನಾವಣಾ ಆಯೋಗ ಎಲೆಕ್ಷನ್ 4ರಿಂದ 5 ತಿಂಗಳ ಇರೋಕ್ಕಿಂತ ಮುಂಚೆ BLOಗಳ ಮುಖಾಂತರ ಪ್ರತಿ ಒಂದು ಬೂತಿನಲ್ಲಿ ಮರಣ ಹೊಂದಿದವರ ಓಟ್ಗಳನ್ನು ತೆಗೆಯೋದು, ಹೊಸ ಮತದಾರರ ಸೇರ್ಪಡೆ ಮಾಡ್ಕೊಳ್ಳೋದು, ಆಮೇಲೆ ಪರಿಷ್ಕರಣೆ ಮಾಡೋದು, ಇವೆಲ್ಲ ಕ್ರಮಗಳ ಕೈಗೊಂಡು BLO ಮುಖಾಂತರ ತಾಲೂಕು ಮುಖಾಂತರ ಜಿಲ್ಲಾ